ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಆಗಿದೆ. ಮೈತ್ರಿ ಪಕ್ಷಗಳ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಬಿಹಾರ ಚುನಾವಣೆಯ ಬಳಿಕ ಕರ್ನಾಟಕದಲ್ಲಿ ಮೈತ್ರಿ ಆಗೋದು ಫಿಕ್ಸ್. ರಾಜ್ಯದಲ್ಲಿ 2028ರ ಮೈತ್ರಿಗೆ ದೊಡ್ಡ ಮಟ್ಟದಲ್ಲಿ ಪ್ಲಾನ್ ನಡೀತಾ ಇದೆ. ಬಿಹಾರ ಬಳಿಕ ಕರ್ನಾಟಕದಲ್ಲಿ ಮೈತ್ರಿ ಆಗೋದು ಫಿಕ್ಸ್. ರಾಜ್ಯದಲ್ಲಿ 2028ರ ಮೈತ್ರಿಗೆ ಬಿಗ್ ಪ್ಲಾನ್ ನಡೀತಾ ಇದೆ. ಮೈತ್ರಿ ಬಗ್ಗೆ ಜೆಡಿಎಸ್ ನಾಯಕರಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದ್ದೇನು? ಈಗಿನಿಂದಲೇ ತಯಾರಿಯಾಗಿ ಅಂತ ಯಾಕೆ ಎಚ್.ಡಿ.ಕೆ ಅವರು ಹೇಳಿದ್ರು? ಮುಂದಿನ ಚುನಾವಣೆಗೆ ಜೆಡಿಎಸ್ಗೆ ಸಿಗೋ ಸ್ಥಾನಗಳೆಷ್ಟು? ಎಚ್.ಡಿ.ಕೆ ಅವರಿಗೆ ಬಿಜೆಪಿ ಹೈಕಮಾಂಡ್ ಏನಾದ್ರೂ ಹೇಳಿದೆಯಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ಮೈತ್ರಿಯ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಮೈತ್ರಿ ಪಕ್ಷಗಳ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಬಿಹಾರದ ಬಳಿಕ ಕರ್ನಾಟಕದಲ್ಲಿ ಮೈತ್ರಿ ಆಗೋದು ಫಿಕ್ಸ್. 2028ರ ಚುನಾವಣೆಗೆ ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಒಂದು ದೊಡ್ಡ ಪ್ಲಾನ್ ನಡೀತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಗಳು ಗೊತ್ತಾಗ್ತಾ ಇದೆ. 2028ರ ವಿಧಾನಸಭಾ ಚುನಾವಣೆಗೆ ಮೈತ್ರಿ ಆಗೋದು ಫಿಕ್ಸ್. ಮೈತ್ರಿಗೆ ಹೆಚ್ಚು ಆಸಕ್ತಿಯನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ವಹಿಸಿದ್ದಾರೆ. ಅದು ಮೊನ್ನೆ ನಡೆದಂತ ಸಭೆಯಲ್ಲಿ ಇದೇ ಮೈತ್ರಿಯ ವಿಚಾರಕ್ಕೆ ಸಂಬಂಧಪಟ್ಟಂತ ಚರ್ಚೆ ಆಗಿದೆ. ನಾನು ಸಿಎಂ ಆಗೋದು ಫಿಕ್ಸ್ ಅಂತ ಎಚ್.ಡಿ.ಕೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನಾನು ಸಿಎಂ ಆಗೋದು ಫಿಕ್ಸ್ ಎಂದಿದ್ದಾರೆ ಎಚ್.ಡಿ.ಕೆ. ನೀವು ದ್ರೋಹದ ಪಾಲಿಟಿಕ್ಸ್ ಮಾಡಬೇಡಿ, ರಾಜ್ಯ ಬಿಜೆಪಿ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ನಾನು ಬಿಜೆಪಿ ವರಿಷ್ಠರ ಜೊತೆ ಚರ್ಚೆ ಮಾಡಿದ್ದೀನಿ. 75ರಿಂದ 80 ಕ್ಷೇತ್ರವನ್ನ ನಾನು ಪಡಿತೀನಿ. ಇದಕ್ಕೆ ಬಿಜೆಪಿ ಹೈಕಮಾಂಡ್ ಸಹ ಒಪ್ಪಿಗೆ ಸೂಚಿಸುತ್ತೆ ಅನ್ನುವಂತ ಕಾನ್ಫಿಡೆನ್ಸ್ ನಲ್ಲಿದ್ದಾರೆ. ನಾವು ಹೆಚ್ಚು ಸ್ಥಾನ ಗೆಲ್ಲುವಂತ ಕೆಲಸ ಮಾಡಬೇಕು. ಈಗಿನಿಂದಲೇ ನಾವು ತಯಾರಿಯನ್ನ ಶುರು ಮಾಡಬೇಕು. ಟಾರ್ಗೆಟ್ ಇರೋದು 50 ಅಂತ ಕೆಲಸ ಮಾಡಬೇಕು ಅಂತ ಎಚ್.ಡಿ.ಕೆ ಅವರು ಒಂದು ಸಂದೇಶ ಕೊಟ್ಟಿದ್ದಾರೆ ಅನ್ನುವಂತ ಚರ್ಚೆ ರಾಜಕೀಯ ಪಡಸಾಲೆಯಲ್ಲಿ ಸದ್ಯ ಇದೆ. 2028ರ ವಿಧಾನಸಭಾ ಚುನಾವಣೆಗೆ ಮೈತ್ರಿ ಮಾಡಿಕೊಂಡು ಸಿಎಂ ಸ್ಥಾನವನ್ನ ಅಲಂಕರಿಸಬೇಕು ಅಂತೇಳಿ ಒಂದು ಕಡೆ ಎಚ್.ಡಿ.ಕೆ ಅವರು ತೆರೆಮರೆಯಲ್ಲಿ ಕಸರತ್ತುಗಳನ್ನ ನಡೆಸ್ತಾ ಇದ್ದಾರೆ. ಅದು ಮೊನ್ನೆ ನಡೆದಂತ ಸಭೆಯಲ್ಲಿ ಇದೇ ಮೈತ್ರಿ ಬಗ್ಗೆ ಚರ್ಚೆ ಆಗಿದೆ. ನಾನು ಸಿಎಂ ಆಗ್ತೀನಿ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಅದೊಂದು ಕಡೆ ನೀವು ದ್ರೋಹದ ಪಾಲಿಟಿಕ್ಸ್ ಅನ್ನ ಮಾಡಬೇಡಿ, ಆಮೇಲೆ ಬಿಜೆಪಿ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಬೇಡಿ, ನಾನು ನೋಡ್ಕೊಳ್ತೀನಿ. ನೀವೇನಿದ್ರು ನಮ್ಮ ಟಾರ್ಗೆಟ್ ಏನಿದೆ ಅದನ್ನು ನೀವು ರೀಚ್ ಮಾಡಬೇಕು, ನಾವು ಇಷ್ಟು ಕ್ಷೇತ್ರಗಳಲ್ಲಿ ಗೆಲ್ಲಬೇಕು ಅಂತೇಳಿ ಚರ್ಚೆ ಮಾಡಿದ್ದಾರೆ ಅನ್ನುವಂಥ ವಿಚಾರ ಕೂಡ ಸದ್ಯ ಗೊತ್ತಾಗ್ತಾ ಇದೆ. ಕರ್ನಾಟಕದಲ್ಲಿ ಹಿಂದೆ ಎಲ್ಲ ಅನೇಕ ಬಾರಿ ಬಿಜೆಪಿ ಜೊತೆಗೆ ಕೈ ಜೋಡಿಸಿ ಒಂದು ಬಾರಿ ಮೈತ್ರಿ ಪಕ್ಷ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿತ್ತು. ಆಗ ಎಚ್.ಡಿ. ಕುಮಾರಸ್ವಾಮಿ ಅವರೇ ಸಿಎಂ ಆಗಿದ್ರು. ಆ ಥರದ್ದೆಲ್ಲ ರಾಜಕೀಯದ ಆಟಗಳನ್ನ ನಾವು ಗಮನಿಸಿದೀವಿ ರಾಜ್ಯದಲ್ಲಿ. ಈಗ ಇವರ ಟಾರ್ಗೆಟ್ ಇರೋದು ನೆಕ್ಸ್ಟ್ 2028ರ ಎಲೆಕ್ಷನ್ ನಲ್ಲಿ